ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ನಾನು ಇದನ್ನು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಇವತ್ತು ಮೇ 14ನೇ ತಾರೀಕಿಂದ ನೋಡೋಣ. ಓಕೆ, ಏನು ಹೇಳ್ತಾ ಇದ್ದಾರೆ, ಏರಿದ ಸುಂಕ ಚಿನ್ನ ತುಟ್ಟಿ ಅಂಥೇಳಿ. ಅಂದರೆ ಗೋಲ್ಡ್ ರೇಟು ಜಾಸ್ತಿ ಆಗಿದೆ. ಯಾಕಂತಂದರೆ ಇಲ್ಲಿ ಏನಂತಂದರೆ ಇಂಪೋರ್ಟ್ ಡ್ಯೂಟಿಯನ್ನು ಎಷ್ಟು 14% ಏನಂತಂದರೆ ಹೆಚ್ಚಳ ಕಂಡಿದೆ. ಹೀಗಾಗಿ ಏನಂತಂದರೆ ಆಬ್ವಿಯಸ್ಲಿ ಏನು ಅಂದರೆ ಚಿನ್ನದ ರೇಟು ಜಾಸ್ತಿ ಆಗಿದೆ. ಓಕೆ, ನಾನು ಇನ್ನು ನನ್ನ ಕ್ಲಾಸ್ ಸ್ಟಾರ್ಟ್ ಆದಾಗಲಿಂದ ಹೇಳ್ತಾ ಇದ್ದೀನಿ, ನೀವು ಕರೆಂಟ್ ಅಫೇರ್ಸನ್ನು ಬೇರೆ ರೀತಿ, ಸ್ಟ್ಯಾಟಿಕ್ನ ಬೇರೆ ರೀತಿ ನೋಡಬೇಡಿ. ಇಟ್ ಶುಡ್ ಬಿ ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿರಬೇಕಂತ ಹೇಳ್ತಾ ಇದ್ದೀನಿ. ಸೊ ನೀವು ಇಷ್ಟು ಬಿಟ್ಟರೆ ಅಲ್ಲಿ ಏನು ನ್ಯೂಸ್ ಇಲ್ಲ ಅದು. ಓಕೆ, ನಾವು ಇಲ್ಲಿ ಯಾವ ರೀತಿ ಅದನ್ನು ಸ್ಟ್ಯಾಟಿಕಿಗೆ ಲಿಂಕ್ ಮಾಡ್ಕೊಂಡು ಓದಬೇಕು, ಯಾವಾಗ ನಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತಂದರೆ, ಓಕೆ ಇವ್ರು ಎಷ್ಟು ಹೇಳಿದ್ರು ನಾರ್ಮಲಿ ಸ್ಟೂಡೆಂಟ್ ಆಲ್ಮೋಸ್ಟ್ ಏನು ಮಾಡ್ತಾರೆ, ಆಯಿತು ಇಂಪೋರ್ಟ್ ಡ್ಯೂಟಿ ಹೆಚ್ಚಿಗಾಯಿತು, ಚಿನ್ನ ಜಾಸ್ತಿ ಆಯಿತು, ಹಾಂ ನಡಿ ನೆಕ್ಸ್ಟ್ ಓದೋಣ ಅಂತೇಳಿ. ಬಟ್ ಅದು ನಮ್ದು ಏನಂತಂದ್ರೆ ಏನು ರಿಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋದೇ ಇಲ್ಲಂತ್ರ. ಇದನ್ನು ಸ್ಟ್ಯಾಟಿಕ್ಕಿಗೆ ಕಂಪೇರ್ ಮಾಡ್ಕೊಂಡು ಓದಬೇಕಾಗುತ್ತೆ, ಲಿಂಕ್ ಮಾಡ್ಕೊಂಡು. ಈಗ ಗೋಲ್ಡದ್ದು ನಾವು ಏನು ತಿಳ್ಕೊಬೇಕಾಗತ್ತೆ, ಇಂಡಿಯಾದಲ್ಲಿ ಅತಿ ಹೆಚ್ಚು ಏನಂತಂದರೆ ಅದ್ರದ್ದು ರಿಸರ್ವ್ ಎಲ್ಲಿ ಕಂಡು ಬರ್ತೈತಿ ಅಂದರೆ ಅತಿ ಹೆಚ್ಚು ಇದರದ್ದು ಪ್ರೊಡ್ಯೂಸಿಂಗ್ ಸ್ಟೇಟ್ಗಳು ಯಾವುವು, ವರ್ಲ್ಡ್ದಲ್ಲಿ ಯಾವುವು, ಮತ್ತು ವರ್ಲ್ಡ್ದಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದು ಯಾವುದು. ಈಗ ನಮ್ಮದು ಇಂಡಿಯಾ ಚೀನಾದ ಬಿಟ್ಟು 2ನೇ ನಂಬರ್ ಇದೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಅತಿ ಹೆಚ್ಚು ಬಳಕೆ ಮಾಡುವುದರಲ್ಲಿ. ಓಕೆ, ಈ ರೀತಿ ಫ್ಯಾಕ್ಟ್ಸು ಹೋಗಿ ನೀಟಾಗಿ ಏನಂತಂದರೆ ನೀವು ಇದ್ರದ್ದು ಬಗ್ಗೆ ಸ್ಟಡಿ ಮಾಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಏನಂತಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ಸನ್ನು ಹೊಂದಿರುವ ದೇಶಗಳು ಟಾಪ್ 3 ಯಾವುದಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒನ್ಸ್ ಅಗೇನ್ ನೀಟ್ ಎಕ್ಸಾಮಲ್ಲಿ ಏನಂತಂದರೆ ಏನದು ಎಕ್ಸಾಮ್ ಪೇಪರ್ ಸೋರಿಕೆ ಆಗಿದೆ. ಹೀಗಾಗಿ ಏನಂತಂದರೆ ಅಲ್ಲಿ ಎನ್ಕ್ವೈರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ನೀವು CBI ಬಗ್ಗೆ ಏನಂತಂದರೆ ತಿಳ್ಕೊಬೇಕಾಗುತ್ತೆ. ಏನಂತಂದರೆ ಆಬ್ವಿಯಸ್ಲಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, CBI ಇಂಪಾರ್ಟೆಂಟ್ ಕಾನ್ಸೆಪ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿ. ಹೋಗಿ ಒಂದು ಸ್ವಲ್ಪ CBI ಬಗ್ಗೆ ಏನಂತಂದರೆ ತಿಳ್ಕೊಳ್ಳಿ. ಇದು ಕಮೆಂಟ್ ಸೆಕ್ಷನಲ್ಲಿ CBI ಯಾವ ಒಂದು ಸಮಿತಿಯ ಆಧಾರದ ಮೇಲೆ ರಚನೆ ಆಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಈ ರೀತಿ ಲೋಕಲ್ ನ್ಯೂಸು, ಲೋಕಲ್ ಅವಾರ್ಡ್ಸು ಇವು ಏನಂತಂದರೆ ಅಲ್ಲಿ ಇಲ್ಲಿ ನೀರಿಂದು ಅವೆಲ್ಲ ಬರೋಂಗಿಲ್ಲ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಹಕಾರ ಸಂಘಗಳ ಅಭಿವೃದ್ಧಿಗಾಗಿ ಸಹಕಾರ ಅಗತ್ಯ ಅಂಥೇಳಿ. ಇದು ಲೋಕಲ್ ನ್ಯೂಸು. ಬಟ್ ನಮಗೆ ಈ ಕೋಆಪ್ರೇಟಿವ್ ಸೊಸೈಟೀಸ್ ಅನ್ನೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಯಾಕಂತಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಯಾರು ಪ್ರಿಪ್ರೇಷನ್ ಮಾಡ್ತಿದ್ದಿರಲ್ಲ, KA ಎಕ್ಸಾಮ್ನಲ್ಲಿ ಏನಂತಂದರೆ ಆ ಸಿಲೆಬಸನ್ನು ಆ್ಯಡ್ ಮಾಡಿದ್ದಾರೆ ಕೋಆಪ್ರೇಟಿವ್ ಸೊಸೈಟೀಸನ್ನು. ಸೊ ಹೋಗಿಬಿಟ್ಟು ನೀವು ಕೋಆಪ್ರೇಟಿವ್ ಸೊಸೈಟೀಸನ್ನು ನೋಡ್ಕೋಬೇಕು. ಸಕ್ಸಸ್ಫುಲ್ ಕೋಆಪ್ರೇಟಿವ್ ಸೊಸೈಟೀಸ್ ಯಾವುದು, ಫಾರ್ ಎಕ್ಸಾಂಪಲ್ ಅಮೂಲ್ ಇದೆ, ಅಮೂಲ್ ಬಗ್ಗೆನೂ ನೋಡ್ಕೋಬೇಕಾಗುತ್ತೆ. ಆಲ್ರೆಡಿ ಕ್ವಶನ್ಸ್ ಆಗಿದೆ. ಈ ಕಡೆ ನಮ್ದು ಇಲ್ಲಿ ನಂದಿನಿ ಬರುತ್ತಲ್ಲ, ಅದರದ್ದಿದೆ. ಓಕೆ, ಸೊ ಮತ್ತು ಸಹಕಾರ ಸಂಘಗಳಿಗೆ ಏನಂತಂದರೆ ಎಷ್ಟು 2011ರಲ್ಲಿ 97ನೇ ತಿದ್ದುಪಡಿಯ ಮೂಲಕ ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಟ್ಟಿದ್ದಾರೆ, ಅದು ಗೊತ್ತಿರಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಫಾರ್ಮೇಷನ್ ಆಫ್ ಕೋಆಪ್ರೇಟಿವ್ ಸೊಸೈಟೀಸ್ ಇದೆಯಲ್ಲ, ಇದು ನಮ್ಮದು ಫಂಡಮೆಂಟಲ್ ರೈಟ್ಸ್ ಬರುತ್ತಲ್ಲ, ಆ ಒಂದು ಯಾವ ಒಂದು ಫಂಡಮೆಂಟಲ್ ರೈಟ್ಸ್ ಅಡಿ ಬರುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಹೋಗಿ ನೀಟಾಗಿ ನೀವು ಕೋಆಪ್ರೇಟಿವ್ ಸೊಸೈಟೀಸನ್ನು ಓದ್ಕೊಳ್ಳಿ. ಐ ಥಿಂಕ್ ನಾನು ಏನಿಲ್ಲ ತಂದರೂ ಒಂದು 10 ಟೈಮ್ಸ್ ಹೇಳಿರ್ಬೇಕು ಇದನ್ನು ನಾನು ನಿಮಗೆ. ಸೊ ಇದು ಎಲ್ಲ ಏನು ಬೇಡ. ಒನ್ಸ್ ಅಗೇನ್ ಏನಂತಂದರೆ ಇದೆ ನೀಟ್ ಎಕ್ಸಾಮಲ್ಲಿ ಅವ್ಯವಹಾರ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಿದ್ದಲ್ಲ, ಅದ್ರ ಅನಲೈಸಿಸ್ ಮಾಡಿದ್ದಾರೆ. ಬೇಡ, ಬಟ್ ಯಾರು ಅದೇ PSI ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಿರ್ತಿರಲ್ಲ, ಇದನ್ನೊಂದು ಸ್ವಲ್ಪ ಓದ್ಬಿಟ್ಟು ಇದನ್ನು 1/4 ನೀವು ಕನ್ವರ್ಟ್ ಮಾಡೋದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಒಮ್ಮೆ ನಿಮ್ಗದು ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಆರ್ಟಿಕಲಲ್ಲಿ, ಅಶ್ವಿನಿ, ಭಾವಿನಿ, ಆಕಾಶಗಾಮಿನಿ ಅಂತಿದೆ. ಇದು ಎದ್ರ ಬಗ್ಗೆ ಇದೆ ಅಂತಂದರೆ, ಇತ್ತೀಚೆಗೆ ಏನಂತಂದರೆ ಇಲ್ಲಿ ನಮ್ಮ ಕರ್ನಾಟಕದ ಸಾಗರದ ಸಮೀಪದ ದಟ್ಟಕಾಡಿನ ಬೇಸೂರು ಎಂಬಲ್ಲಿ ಕೈಗಾ ಮಾದರಿಯ ಒಂದು ಪರಿಮಾಣ ಸ್ಥಾವರವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ಲೇಸನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇದೆ. ಇವೆಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅದರಲ್ಲಿಂದ ಏನು ಒಂದು ಎಫೆಕ್ಟ್ ಆಗುತ್ತೆ ಆ ರೀತಿ ಎಲ್ಲ ಇದೆ. ಸೊ ನಮ್ಮ ಮೊನ್ನೆ ಆದರೂ ಹೇಳಿದ್ದೆ ನಿಮ್ಗೆ, ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇಂಪಾರ್ಟೆಂಟ್ ಅಂದರೆ, ಫಸ್ಟ್ ಈಗ ನಮ್ಮದು ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಲಿಂದ ಎಷ್ಟು ನಮ್ಮದು ಪವರ್ ಜನ್ರೇಟ್ ಆಗ್ತಾ ಇದೆ ಅಂತೇಳಿ ನೋಡ್ಕೋಬೇಕಾಗುತ್ತೆ. ಮತ್ತು ನಮ್ಮದು ದೇಶದಲ್ಲಿ ಎಷ್ಟು ಇವು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಲ್ಲಿದ್ದಾವೆ, ಮತ್ತು ಯಾವುದಾದ್ರೂ ನದಿ ದಂಡೆಗಳ ಮೇಲಿದ್ದಾವೆ ಅಂಥೇಳಿ ಎಲ್ಲ ನೋಡ್ಕೋಬೇಕಾಗುತ್ತೆ. ಅಲ್ಲಿ ಮತ್ತು ಒಂದಿಷ್ಟು ಬೇಸಿಕ್ ಟೆಕ್ನಾಲಜಿ ಬರುತ್ತೆ ಅದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಆಪ್ರೇಟ್ ಆಗುವಾಗ. ಫಾರ್ ಎಕ್ಸಾಂಪಲ್ ಮಾಡ್ರೇಟರ್ ಆಗಿ ಯಾವುದು ಯೂಸ್ ಮಾಡ್ತಾರೆ, ಕಂಟ್ರೋಲರ್ ಆಗಿ ಯಾವ್ದು ಯೂಸ್ ಮಾಡ್ತಾರೆ ಅಂಥೇಳಿ. ಓಕೆ, ನೀವು ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತು ಏನಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಲಿಂದ ಎಷ್ಟು ಪವರ್ ಕೆಪಾಸಿಟಿ ಇದೆ, ಎಷ್ಟು ಪವರದ್ದು ಕೆಪಾಸಿಟಿ ಇದೆ ಅಂಥೇಳಿ. ಓಕೆ,
ಸೊ ನೀವು ಈ ರೀತಿ ಓದಿದಾಗ ಮಾತ್ರ ಅದು ಏನಂತಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಮೊನ್ನೆ ಅದನ್ನು ಅದು ನಾನು ಡಿಸ್ಕಷನ್ ಮಾಡಿದ್ನಲ್ಲ ಲಾಸ್ಟ್ ಟೈಮ್, ಒಂದು ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೊಗೊಂಡ್ಬಿಟ್ಟು ಡಿಸ್ಕಷನ್ ಮಾಡಿದ್ದೆ. ಆಲ್ರೆಡಿ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಇಷ್ಟೇ ಇನ್ಫಾರ್ಮೇಷನ್ ಹೇಳ್ತಾ ಇರೋದು ಇದಕ್ಕೆ. ನೆಕ್ಸ್ಟ್ ಏನಿದೆ, ಶ್ರೀರಕ್ಷೆಯ ನಿರೀಕ್ಷೆಯಲ್ಲಿ ಶ್ರೀಗಂಧದ ರೈತರು. ಆಬ್ವಿಯಸ್ಲಿ ಮೊನ್ನೆ ಆದರೂ ಇದು ಶ್ರೀಗಂಧದ್ದು ಒಂದ್ಸಲ ನ್ಯೂಸಲ್ಲಿತ್ತು. ನನ್ನ ಕೇಳಿದ್ದೆ, ಅಂದರೆ ಇಲ್ಲಿ ನಮ್ಗೆ ಇದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಯಾವ ಫಾರೆಸ್ಟಲ್ಲಿ ಕಂಡು ಬರುತ್ತೆ ಅಂಥೇಳಿ. ಇದು ನಮ್ಮದು ಟ್ರಾಪಿಕಲ್ ಫಾರೆಸ್ಟಲ್ಲಿ ಕಂಡು ಬರುತ್ತೆ. ಓಕೆ, ಇದು ಗೊತ್ತಿರಬೇಕು. ಸೊ ಇದು ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಮೆನ್ಷನ್ ಮಾಡ್ಬೇಕಂತಂದರೆ ಇದ್ರದ್ದು ಪ್ರಾಪರ್ಟೀಸ್ ಏನದಾವ ಅಂತೇಳಿ, ಶ್ರೀಗಂಧದ್ದು ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂಥೇಳಿ. ಓಕೆ, ಇದು ಅಂದ್ರೆ ನಮ್ಮದು ಕರ್ನಾಟಕ ಏನೈತಿ ಸ್ಯಾಂಡಲ್ವುಡ್, ಏನೋ ನಮ್ಮದು ಶ್ರೀಗಂಧದ ನಾಡು ಅಂತೇಳಿ ಕರೀತಾರೆ. ಅಬ್ವಿಯಸ್ಲಿ ಕರ್ನಾಟಕದಲ್ಲಿ ಕಂಡು ಬರುತ್ತೆ, ಮತ್ತು ಎಲ್ಲಿಯಾದರೂ ಕಂಡು ಬರುತ್ತಾ ಅಂತ ನೋಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಇನ್ನೊಂದು ಏನು ಮೆನ್ಷನ್ ಮಾಡ್ಬೇಕಂತಂದ್ರೆ ನಮ್ಮದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಇದೆನಲ್ಲ, ಇದರಲ್ಲಿ ಯಾವ ಒಂದು ಏನು ಕೆಟಗರಿಯಲ್ಲಿ ಬರುತ್ತೆ. ಸಪೋಸ್ ಕ್ರಿಟಿಕಲಿ ಎಂಡೇಂಜರ್ಡ, ನಿಯರ್ ಥ್ರೆಟನ್ಡ ಈ ರೀತಿ ಇರುತ್ತಲ್ಲ, ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೀವು ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಹೋಗಿ ಅಲ್ಲಿ ಸ್ಟ್ಯಾಟಿಕ್ ಓದುವರೆಗೂ ನಿಮಗದು ಏನಂತಂದರೆ ಹೆಲ್ಪ್ ಆಗಂಗಿಲ್ಲ. ಓಕೆ, ಸೊ ಇದೇ ಇಂಟಿಗ್ರೇಟೆಡ್ ಅಪ್ರೋಚು. ಸೊ ಒನ್ಸ್ ಅಗೇನ್ ಎಲ್ಲ ನೀಟದ ಬಗ್ಗೆ ಇದೆ, ಇದೆಲ್ಲ ಏನು ಬೇಡ. ಇಲ್ಲಿ ನೋಡಿ, ಬೆಂಗಾವಲು ವಾಹನ ಕಡಿತಗೊಳಿಸಿದ ಪ್ರಧಾನಿ ಅಂತೇಳಿ. ಅಂದರೆ ನಿನ್ನೆ ನಮ್ಮದು ಏನಂತಂದರೆ ಪ್ರೈಮ್ ಮಿನಿಸ್ಟರ್ ಸಲಹೆ ಕೊಟ್ಟಿದ್ರಲ್ಲ, ನಮ್ಮದು ಫಾರೆಕ್ಸ್ ರಿಸರ್ವ್ನ ಸೇವ್ ಮಾಡೋ ಸಲುವಾಗಿ ಏನೇನೋ ಒಂದು 8 ಇದು ಕೊಟ್ಟಿದ್ರು. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಸಪೋಸ್ ಯಾರಾದ್ರೂ ಈಗ KS ಪ್ರಿಪ್ರೇಷನ್ ಮಾಡ್ತಿರ್ತಿರಲ್ಲ, ಸೊ ಅಲ್ಲಿ ನಮ್ಮ ಎಥಿಕ್ಸಲ್ಲಿ ಇಂಟಿಗ್ರಿಟಿ ಅಂತ ಬರುತ್ತೆ. ಏನು ಇಂಟಿಗ್ರಿಟಿ ಅಂತಂದರೆ ನಡೆ ನುಡಿಯೊಳಗೆ ಸಾಮರಸ್ಯ ಇರಬೇಕು. ಓಕೆ, ದೇರ್ ಶುಡ್ ಬಿ ಕನ್ಸಿಸ್ಟೆನ್ಸಿ ಬಿಟ್ವೀನ್ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಅಂತೇಳಿ ಬರುತ್ತೆ. ಓಕೆ, ಈಗ ಬರೀ ಮೋದಿಯವ್ರು ಹೇಳೋದಷ್ಟೇ ಅಲ್ಲ, ಅವರು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಏನಂತಂದರೆ ನೀವು ಇದನ್ನು ಅಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬೋದು. ಇದನ್ನು ಆ ಒಂದು ದೃಷ್ಟಿಲಿಂದ ಇದನ್ನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು. ಸೊ ನಿನ್ನೆ ಒಂದು ವರದಕ್ಷಿಣೆದು ಬಂದಿತ್ತು. ಫಾರ್ ಎಕ್ಸಾಂಪಲ್ ಎಲ್ಲಾದರೂ ನೀವು ವುಮೆನ್ಸ್ ರಿಲೇಟೆಡ್ ಹಾಕುವಾಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಬಂಜಾರ ಕಮಿಟಿ 17 ಹಳ್ಳಿಗಳು ಏನಂತಂದರೆ ನಾವು ಇನ್ನು ಮುಂದೆ ವರದಕ್ಷಿಣೆಯನ್ನು ಕೊಡುವುದಿಲ್ಲ, ತೊಗೊಳ್ಳೋದಿಲ್ಲ ಅಂತೇಳಿ ಒಂದು ಟ್ರಾವ್ ಪಾಸ್ ಮಾಡ್ಕೊಂಡಿದ್ದಾವೆ, ಅದು ಹಾಕ್ಬೋದು. ಮೈಸೂರೊಳಗೆ ನಮ್ಮದು ಓಪನ್ ಡೆಫಿಕೇಶನ್ ಬಂದಿತ್ತು, ಅದರದ್ದು ಯೂಸ್ ಮಾಡ್ಬೋದು. ಅಂದರೆ ನಾವು ಡೈಲಿ ಓದ್ತಾ ಏನಂತಂದರೆ ಅವು ಎಲ್ಲಿ ಹಾಕಬೇಕು, ಏನು ಮಾಡಬೇಕು ಅಂಥೇಳಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಂತಂದರೆ ಅದು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅಮೂಲ್ ಮದರ್ ಡೇರಿ ಹಾಲು ಬೆಲೆ 2 ರೂಪಾಯಿ ಹೆಚ್ಚಳ. ಅವರು ಏನಾರ ಮಾಡಲಿ, ಹೆಚ್ಚಳ ಮಾಡಲಿ ನೋಡಿ, ಬಟ್ ನಮ್ಗೆ ಅಮೂಲ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಯಾಕಂತಂದರೆ ಇದು ಸಕ್ಸಸ್ಫುಲಿ ರನ್ನಿಂಗ್ ಏನತ್ತಂದ್ರೆ ಕೋಆಪ್ರೇಟಿವ್ ಸೊಸೈಟೀಸ್ ಇದೆ. ಆಲ್ರೆಡಿ ಇದರ ಮೇಲೆ ನಾನು ಕ್ವಶನ್ನು ಕೂಡ ಡಿಸ್ಕಷನ್ ಮಾಡಿದ್ದೀನಿ, ಯಾವ ರೀತಿ ಅಮೂಲ್ ಮೇಲೆ ಏನಂತಂದರೆ ಕ್ವಶನ್ಸ್ ಬಂದಿದ್ದಾವೆ ಅಂತೇಳಿ. ಹೋಗಿ ಒಂದು ಸ್ವಲ್ಪ ಅಮೂಲ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಇದು ಅಮೂಲನ್ನು ಯಾರು ಸ್ಥಾಪನೆ ಮಾಡಿದರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಅಮೂಲ್ ಏನಂತಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಓಕೆ, ಅಲ್ಲಿದ್ದು ಇದು ಅಂದ್ರೆ ನೋಡಿ, ನಾನು ಹೇಳೋದೆಲ್ಲ ಏನಂತಂದರೆ ಇಲ್ಲಿ ಹೈ ಈಲ್ಡಿಂಗ್ ಟಾಪಿಕ್. ಸೊ ಯಾವ್ದು ಇಂಪಾರ್ಟೆಂಟ್ ಅದಲ್ಲ ಅದಷ್ಟೇ ತೊಗೊಂಡ್ಬಿಟ್ಟು ಹೇಳ್ತಾ ಇರ್ತೀನಿ. ಸೊ ಎವ್ರಿ ಟೈಮ್ ಹೈ ಈಲ್ಡಿಂಗ್ ಅಂತ ಏನೋ ಹೇಳೋಕ್ಕಾಗಂಗಿಲ್ಲ, ಬಟ್ ಹೇಳುವೆಲ್ಲ ಹೈ ಈಲ್ಡಿಂಗ್ ಟಾಪಿಕ್. ಸೊ ನಾವು ಏನೋ ನಮ್ಮದು ಇದರೊಳಗೆ ಮೆನ್ಷನ್ ಮಾಡಿದ್ದೀವಿ ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂತೇಳಿ. 14 ಬೆಳೆಗಳ MSP ಹೆಚ್ಚಳ ಕೇಂದ್ರ ಅಂಥೇಳಿ ನೋಡಿ. MSP ಏನೈತಲ್ಲ, ಹೈ ಈಲ್ಡಿಂಗ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅಂಥೇಳಿ. ಸೊ ಏನಾಗುತ್ತೆ, ನಿಮ್ಗೆ ಏನು ಗೊತ್ತಿರಬೇಕು, ಯಾವ ರೀತಿ ಓದಬೇಕಂತಂದರೆ ಫಸ್ಟ್ MSP ಅಂತಂದರೆ ಗೊತ್ತಾಯ್ತಾ. ಸೊ ಇದು ಯಾವಾಗ ಇದು MSPಯನ್ನು ಜಾರಿಗೆ ಬಂತು, ಯಾವಾಗಲಿಂತ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನೋಡಬೇಕು. ಸೊ ಇದನ್ನು ರೆಕಮೆಂಡೇಷನ್ ಯಾರು ಮಾಡ್ತಾರೆ ಮತ್ತು ಅಪ್ರೂವಲ್ ಯಾರು ಕೊಡ್ತಾರೆ ಅಂಥೇಳಿ ನೋಡ್ಕೋಬೇಕು. ಓಕೆ, ಇದು ಪ್ರಸ್ತುತ ಏನತ್ತಂದರೆ ಎಷ್ಟು ಬೆಳೆಗಳು ಕೊಡ್ತಾರೆ. ಸಪೋಸ್ 22 ಬೆಳೆಗಳಿಗೆ ಈಗ ಪ್ರೆಸೆಂಟ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನಂತಂದರೆ 14 ಬೆಳೆಗಳು. ಈಗ 14 ಬೆಳೆಗಳು ಯಾವತ್ತಂದ್ರೆ ಇವು ಖಾರಿಫ್ ಬೆಳೆಗಳು. ಇವು ಏನಂತಂದರೆ ಇನ್ ಡೀಟೇಲ್ ಆಗಿ ಓದ್ಕೋಬೇಕು ನೀವು. ಇವಾಗೆಲ್ಲ ಏನಂತಂದರೆ 1 ಮಾರ್ಕಿಂಗ್ ಕ್ವಶನ್ ಹೋಗಿದೆ, ಬೇಸಿಕ್ ಲೆವೆಲಲ್ಲಿ ಕೇಳೋದ್ರೂ ಕೂಡ ಏನಂತಂದರೆ ಕಡಿಮೆ ಆಗಿದೆ. ಸೊ ಏನು ಡೆಪ್ತ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮಗೆ ಏನಂತಂದರೆ ಇನ್ ಡೀಟೇಲ್ ಗೊತ್ತಿರಬೇಕು. ಇವಾಗ 14 ಬೆಳೆಗಳು ಖಾರಿಫ್ ಆದಮೇಲೆ ಇನ್ನು 22 ಉಳ್ಕೊಂಡವಲ್ಲ, ಅದರಲ್ಲಿ 6 ಬಂದುಬಿಟ್ಟು ರಬಿ ಕ್ರಾಪ್ಸ್ ಇದ್ದಾವೆ, ಇನ್ನೆರಡು ಕಮರ್ಷಿಯಲ್ ಕ್ರಾಪ್ಸ್ ಇದ್ದಾವೆ. ಓಕೆ, ಸೊ ನೀವು ಏನಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಯಾವುದು ಮತ್ತು ಇದನ್ನು ಏನು MSPಗೆ ಅಪ್ರೂವಲ್ ಮಾಡೋರು ಯಾರು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಗಿ ನೀಟಾಗಿ ಓದ್ಕೊಳ್ಳಿ ಮತ್ತು ನೋಟ್ಸನ್ನು ಮಾಡ್ಕೊಳ್ಳಿ.
ಓಕೆ. ನೀವು ಎಲ್ಲಿವರೆಗೂ ಏನಂತಂದರೆ ನೀವು ವರ್ಕ್ ಮಾಡೋಂಗಿಲ್ಲ ಅಲ್ಲ, ಅಲ್ಲಿ ಮಟ್ಟ ಅದು ಹೆಲ್ಪ್ ಆಗೋಂಗಿಲ್ಲ ನಿಮಗೆ. ಮತ್ತು ಇದನ್ನು MSPಯನ್ನು ವರ್ಷದಲ್ಲಿ 2 ಬಾರಿ ಏನಂತಂದರೆ ಅನೌನ್ಸ್ ಮಾಡ್ತಾರೆ. ಒಂದು ಬಿಫೋರ್ ಖಾರಿಫ್, ಇನ್ನೊಂದು ಬಿಫೋರ್ ರಬಿ. ಇವೆಲ್ಲ ಅಂತಂದರೆ ನಿಮ್ಗೆ ಏನು ಫ್ಯಾಕ್ಟ್ಸ್ ಇವು ಗೊತ್ತಿರಲೇಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ಏನಿಲ್ಲ. ಸೊ ಒನ್ಸ್ ಅಗೇನ್ ನಾನು ನಿನ್ನೆ ಆದರೂ ಹೇಳಿದ್ದೆ ಅಂದರೆ ಇವಾಗ ಇತ್ತೀಚೆಗೆ ಏನಂತಂದರೆ ಎಲೆಕ್ಷನ್ ಆಗಿದೆಯಲ್ಲ, ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು CM ಆಗಿದ್ದಾರೆ ಅಂತ ನೋಡ್ಕೊಳ್ಳಿ, ಯಾವ ಪಕ್ಷ ಅಂತೇಳಿ ನೋಡ್ಕೊಳ್ಳಿ, ಮತ್ತು ಎಷ್ಟು ಸ್ಥಾನಗಳು ಅಂತೇಳಿ ನೋಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಇವಾಗ ಗೌರ್ಮೆಂಟ್ ಫಾರ್ಮೇಷನ್ ಆಗಬೇಕಂತಂದರೆ ಎಷ್ಟು ಮೆಜಾರಿಟಿ ಇರಬೇಕಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೇನೆ. ಓಕೆ. ಅಸ್ಸಾಂ UCC ಅನುಷ್ಠಾನಕ್ಕೆ ಸಚಿವ ಸಂಪುಟ ಒಪ್ಪಿಗೆ. ಓಕೆ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಆಲ್ರೆಡಿ ನಾನು 1-2 ಬಾರಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ಸೀರೀಸ್ ಸ್ಟಾರ್ಟ್ ಆದ್ರಲಿಂತ್ರ. ಸೊ ನೀವು ಇದು ನಮ್ಮದು ಆರ್ಟಿಕಲ್ 44 ಅಡಿ ಏನಂತಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ. ಸೊ ಇದು ನೀವೇನಂತಂದ್ರೆ ಇದರ ಫೀಚರ್ಸ್ ಏನು, ಮತ್ತು ಫಸ್ಟ್ ಯಾವ ಒಂದು ರಾಜ್ಯದಲ್ಲಿ ಇದನ್ನು ಅನುಷ್ಠಾನ ತೊಗೊಂಬಂದು ಪ್ರಸ್ತುತ ಯಾವ್ಯಾವ ರಾಜ್ಯಗಳು ಇದಕ್ಕೆ ಏನೋ ಒಪ್ಪಿಗೆ ಕೊಟ್ಟಿದ್ದಾವೆ ಅಂತೇಳಿ ನೋಡ್ಕೊಳ್ಳಿ. ಮತ್ತು ಇದು UCC ನಮ್ಮದು ಫಂಡಮೆಂಟಲ್ ರೈಟ್ಸ್ ಅಡಿ ಬರುತ್ತಾ ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಅಡಿ ಬರುತ್ತಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ಆ್ಯಂಗಲ್ನಿಂದ ನೀವು ಇದನ್ನು ಏನಂತಂದರೆ ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಸ್ಪೋರ್ಟ್ಸ್ ನ್ಯೂಸಲ್ಲಿ H5 ಇದ್ದು ಯಾವುದು ಟಾಪಿಕ್ಸ್ ಇಲ್ಲ. ಓಕೆ. ಇಲ್ಲಿ ನೋಡಿ, ನಿನ್ನೆ ನಾನು ಯಾವ್ದು ಬಂದಿತ್ತು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಂದಿತ್ತು. ಹೋಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ವಿಕಾಸ್ ಅಷ್ಟೇ ಏನಂತಂದರೆ ರೆಗ್ಯುಲರಾಗಿ ಅವರು ವರ್ಕ್ ಮಾಡಿಬಿಟ್ಟು ಇನ್ನೂ ರಿಪ್ಲೈ ಮಾಡ್ತಾರೆ ಅವರು ಪಾಪ. ಓಕೆ. ಉಳ್ಕಿದವ್ರು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ನೀವು ಅಲ್ಲಿ ಹೋಗಿ ಓದ್ತಾ ಇದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಂಗಿಲ್ಲ. ಅದು ನೀವು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ. ಇವಾಗ ನೋಡಿ, ಇದು ಕ್ವಶನ್ ಆಗಿದೆ. ಎಲ್ಲಾಗಿದೆ? UPSC ಸಿವಿಲ್ ಸರ್ವಿಸ್ ಎಕ್ಸಾಮ್. UPSCಗೆ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟು ಅಂತಂದರೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತಲೇ ತಿಳ್ಕೊಬೇಕು. ನಿನ್ನೆ ಆದರೂ ಹೇಳಿದೆ, ಇದು ಒಂದು ಮೇನ್ ಬಾಸ್ ನಮ್ಗೆ UPSC ಅಂತಂದರೆ. ಓಕೆ. ಯಾವ ರೀತಿ ಕ್ವಶನ್ ಆಗಿದೆ ಅಂತ ನೋಡೋಣ ಇಲ್ಲಿ. ದ ವೇಟೇಜ್ ಆಫ್ ದ ಫುಡ್ ಇನ್ CPI ಈಸ್ ಹೈಯರ್ ದ್ಯಾನ್ ದ್ಯಾಟ್ ಆಫ್ ದ WPI ಅಂತ ಕೇಳ್ತಾ ಇದ್ದಾರೆ. ನಿನ್ನೆ ಯಾರು ಹೋಗಿ ಅದರದ್ದು ಓದ್ಕೊಂಡಿರ್ತೀರಿ, ಇದರದ್ದು ಕಾಂಪೊನೆಂಟ್ಸ್ ಯಾವುದು, CPIದು WPI ಅದು ಯಾವುದು, ಮತ್ತು ಅದರಲ್ಲಿ ಯಾವುದ್ಯಾವುದು ವೇಟೇಜ್ ಎಷ್ಟೆಷ್ಟಿದೆ ಅಂತ ನೋಡ್ಕೊಂಡಾಗ, ಸಪೋಸ್ ನೀವು ನಿನ್ನೆ ಸ್ಟಡಿ ಮಾಡಿದರೆ ಇವತ್ತು ಈ ಕ್ವಶನ್ಸ್ ನಿಮಗೆ ಈಸಿಯಾಗಿ ಏನಂತಂದರೆ ಫೀಲ್ ಆಗ್ತಿತ್ತು. ಓಕೆ. ನಿಮಗೂ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಓಕೆ, ನಾನು ಓದಿದ್ದೀನಿ ಅಂಥೇಳಿ. ಸೊ ನಿನ್ನೆ ಯಾರು ಓದಿರ್ತಿರಲ್ಲ, ಇದು ಕರೆಕ್ಟ್ ಇದೆ ಅಂತ ಅರ್ಥ. ಯೂಶ್ವಲಿ ಏನಂತಂದರೆ ನಮ್ಮದು ಫುಡ್ ವೇಟೇಜು CPIಯಲ್ಲೇ ಜಾಸ್ತಿ ಇರುತ್ತೆ ಕಂಪೇರ್ ಟು WPI. ಇದು ಕೂಡ ಏನಂತಂದರೆ ಆಪ್ಷನ್ ಕರೆಕ್ಟ್. ದ WPI ಡಸಂಟ್ ಕ್ಯಾಪ್ಚರ್ ಚೇಂಜಸ್ ಇನ್ ಪ್ರೈಸಸ್ ಆಫ್ ಸರ್ವಿಸಸ್ ವಿಚ್ CPI ಡಸ್. ಇದು ಕೂಡ ಕರೆಕ್ಟ್. ಅಂತಂದರೆ ನಮ್ಮದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ಸರ್ವಿಸಸ್ಸನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಬಟ್ ನಮ್ಮದು CPI ಕನ್ಸಿಡರ್ ಮಾಡುತ್ತೆ. ಇದು ಕೂಡ ಏನಂತಂದರೆ ಹೇಳಿಕೆ ಸರಿಯಾಗಿದೆ. ಮತ್ತು RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ನೌ ಅಡಾಪ್ಟೆಡ್ WPI ಆ್ಯಸ್ ಇಟ್ಸ್ ಕೀ ಮೀಜರ್ ಆಫ್ ಇನ್ಫ್ಲೇಷನ್ ಟು ಡಿಸೈಡ್ ಆನ್ ಚೇಂಜಿಂಗ್ ದ ಕೀ ಪಾಲಿಸಿ ರೇಟ್ಸ್. ಓಕೆ. ಅಂದರೆ ಇನ್ಫ್ಲೇಷನನ್ನು ಸ್ಟಡಿ ಮಾಡಲಿಕ್ಕೆ, ಇನ್ಫ್ಲೇಷನನ್ನು ಮೆಜರ್ ಮಾಡಲಿಕ್ಕೆ WPIಯನ್ನು ಕನ್ಸಿಡರ್ ಮಾಡ್ತಿದ್ದಾರೆ ಅಂತ ಇದು ಸ್ಟೇಟ್ಮೆಂಟು. ಇದು ರಾಂಗ್. ಸೊ ನಮ್ಮದು RBI ಬಂದುಬಿಟ್ಟು CPI ಕಂಬೈಂಡನ್ನು ಏನು ತೆಗೆದುಕೊಳ್ಳುತ್ತೆ ಏನಂತಂದರೆ ಇನ್ಫ್ಲೇಷನ್ ಮೆಜರ್ ಮಾಡಲು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಏನು ಕೇಳ್ತಾ ಇದ್ದಾರೆ ಇಲ್ಲಿ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ 1 ಮತ್ತು 2. ಓಕೆ. ಇಷ್ಟೇ ಅಂತಂದರೆ ಗೊತ್ತಿರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಮೆನ್ಷನ್ ಮಾಡಿ ಇನ್ಫ್ಲೇಷನ್ ರೇಟ್ ಎಷ್ಟಿರಬೇಕು ಟಾರ್ಗೆಟ್. ಓಕೆ, ಅದನ್ನು ಮೆನ್ಷನ್ ಮಾಡಿ. ನಮ್ಮದು ಇನ್ಫ್ಲೇಷನ್ನ ಯಾವ ಒಂದು ಲಿಮಿಟಲ್ಲಿ ಇರಬೇಕು ಅಂಥೇಳಿ. ನೋಡಿ, ನಿನ್ನೆ ಅದು PME ಡ್ರೈವ್ದು ಆರ್ಟಿಕಲ್ ಬಂದಿತ್ತು. ನಾನು ಹೇಳಿದ್ದೆ ಅದು PME ಡ್ರೈವ್ ಯೋಜನೆ ಏನಂತಂದರೆ ಸ್ಕೀಮ್ ಇಂಪಾರ್ಟೆಂಟು. ಅದು ಇನ್ನೂ ಆದ್ರೂ ಇಂಪಾರ್ಟೆನ್ಸ್ ಏನಂತಂದರೆ ಇರುತ್ತೆ. ಅದು ಏನು 2024 ಏನಂತಂದರೆ ಅದು ಲಾಂಚ್ ಆಗಿತ್ತು ಅದು ಸ್ಕೀಮ್. ವಿಕಾಸ್ ಅಷ್ಟೇ ಅದನ್ನು ಏನಂತಂದರೆ ಆನ್ಸರ್ ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇದು ಏನಂತಂದರೆ ಬರುತ್ತೆ. ಓಕೆ. ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಅಂಡರ್ ದ PME ಡ್ರೈವ್ ಸ್ಕೀಮ್ ವಿಚ್ ಆಫ್ ದ ಫಾಲೋವಿಂಗ್ ವೆಹಿಕಲ್ ಕೆಟಗರೀಸ್ ಆರ್ ನಾಟ್ ಎಲಿಜಿಬಲ್
ಫಾರ್ ಡಿಮ್ಯಾಂಡ್ ಇನ್ಸೆಂಟಿವ್ಸ್ ಅಂತ ಹೇಳಿ. ಸೊ ಇಲ್ಲಿ ಇನ್ಸೆಂಟಿವ್ಸ್ ಕೊಡ್ತಾರೆ. ಆಬ್ವಿಯಸ್ಲಿ ನಾವು ಏನಂತಂದರೆ PM-E-Drive ಸ್ಕೀಮದ್ದು ಮೇನ್ ಇಂಟೆನ್ಷನ್ ಏನಂತಂದರೆ ನಮ್ಮದು ಒಂದು ಎಮಿಷನ್ ಕಾರ್ಬನ್ ರಿಡಕ್ಷನನ್ನು ಕಡಿಮೆ ಮಾಡೋದು, ಎಲೆಕ್ಟ್ರಿಕಲ್ ವೆಹಿಕಲ್ಲಿಗೆ ಒಂದು ಉತ್ತೇಜನ ನೀಡುವುದು. ಓಕೆ, ನಾನು ಇನ್ನು ಹೇಳಿದ್ದೆ ಒಂದು ಸ್ವಲ್ಪ ಹೋಗಿ ಓದ್ಕೊಳ್ಳಿ, ಅದರದ್ದು ಒಂದು ಫೀಚರ್ಸ್ನ ನೋಡ್ಕೊಳ್ಳಿ ಅಂತೇಳಿ. ಯಾರು ನೋಡ್ಕೊಂಡಿರ್ತೀರಾ ಇವಾಗ ಒಂದು ಸ್ವಲ್ಪ ಅವರಿಗೆ ಹೆಲ್ಪ್ ಆಗುತ್ತೆ ಅದು. ಎಲೆಕ್ಟ್ರಿಕಲ್ 3 ವೀಲರ್ಸ್ ಯೂಸ್ಡ್ ಫಾರ್ ಪರ್ಸ್ನಲ್ ಯೂಸ್ ಅಂತಿದೆ. ಎಲೆಕ್ಟ್ರಿಕಲ್ 2 ವೀಲರ್ಸ್ ವಿತ್ ಅಡ್ವಾನ್ಸ್ಡ್ ಅಂತಿದೆ. ಆಮೇಲೆ ಎಲೆಕ್ಟ್ರಿಕಲ್ 3 ವೀಲರ್ಸ್ ಫಾರ್ ಕಮರ್ಷಿಯಲ್ ಯೂಸ್, ಎಲೆಕ್ಟ್ರಿಕಲ್ ಟ್ರಕ್ಸ್ ವಿತ್ ವ್ಯಾಲಿಡ್ ಸ್ಕ್ರ್ಯಾಪಿಂಗ್ ಸರ್ಟಿಫಿಕೇಟ್ ಅಂಥೇಳಿ. ಇಲ್ಲಿ ನಮ್ದು ಯಾವುದಕ್ಕೂ ಕೊಡೋಂಗಿಲ್ಲ ಡಿಮ್ಯಾಂಡ್ ಇನ್ಸೆಂಟಿವ್ಸ್ ಅಂತಂದ್ರೆ ಪರ್ಸ್ನಲ್ ಯೂಸಿಗೆ ಏನಿರ್ತೈತಲ್ಲ ಅದನ್ನು ಕೊಡೋಂಗಿಲ್ಲ. ಯಾಕಂತಂದರೆ ಇದ್ರದ್ದು ಮೇನ್ ಪರ್ಪಸ್ ಬಂದುಬಿಟ್ಟು ಏನಿರ್ತೈತಂದ್ರೆ ಪಬ್ಲಿಕ್ ಯುಟಿಲಿಟಿ ಮತ್ತು ಕಮರ್ಷಿಯಲ್ ಪರ್ಪಸ್ಸಿಗೆ ಅಷ್ಟೇ ಅದರದ್ದು ಡಿಮ್ಯಾಂಡ್ ಇನ್ಸೆಂಟಿವ್ಸನ್ನು ಕೊಡ್ತಾರೆ. ಸೊ ಹೋಗಿ ಒಂದು ಸ್ವಲ್ಪ ನೀವು ಅದರದ್ದು ನಿನ್ನೆ ಬೇಸಿಕ್ ಫೀಚರ್ಸ್ ನೋಡ್ಕೊಂಡಿದ್ರತ್ತಂದರೆ ಇವತ್ತು ನಿಮ್ಗೆ ಅದು ಗೊತ್ತಾಗ್ತೈತೆ. ಓಕೆ, ಇದು ಪರ್ಸ್ನಲ್ ಯೂಸಿಗಿಲ್ಲ, ಪಬ್ಲಿಕ್ ಯುಟಿಲಿಟಿ ಮತ್ತು ಕಮರ್ಷಿಯಲ್ ಯೂಸಿಗೆ ಮಾತ್ರ ಡಿಮ್ಯಾಂಡ್ ಇನ್ಸೆಂಟಿವ್ಸನ್ನು ಕೊಡ್ತಾರೆ ಅಂತೇಳಿ. ಓಕೆ, ದಿಸ್ ಆನ್ಸರ್ ರಾಂಗ್. ನೋಡಿ, ನಾನು ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಏನೋ ನಾವು ಎಫರ್ಟ್ ಹಾಕ್ತಾ ಇದ್ದೇವೆ. ಅರೌಂಡ್ ನಮಗೆ ಈ ಕ್ಲಾಸ್ ಮಾಡಬೇಕಂತಂದರೆ ನಂದು ವಿತ್ ಪ್ರಿಪ್ರೇಷನ್ನ 1 ಅವರ್ ಮಿನಿಮಮ್ ನನ್ನ ಏನಂತಂದರೆ ನಂದು ಹೋಗುತ್ತೆ. ಓಕೆ, ಅದಕ್ಕೆ ಏನಂತಂದರೆ ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಇರಬೇಕು, ರೆಸ್ಪಾನ್ಸ್ ಇದ್ದಾಗ ಅದು ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನು ವ್ಯೂವರ್ಸ್ ಏನಂತಂದ್ರೆ 1000 ದಾಟ್ತಾ ಇಲ್ಲ. ಮತ್ತು ನಿಮ್ಗೆ ಇದು ಯೂಸ್ಫುಲ್ ಆಗಿತ್ತಂದರೆ ಇವಾಗ ಎಲ್ಲರಿಗೂ ಒಬ್ಬೊಬ್ಬರು ಫ್ರೆಂಡ್ಸ್ ಇದ್ದೇ ಇರ್ತಾರೆ. ನೀವಂತರೂ ಯಾರು ಡಿಸ್ಕಷನ್ ಮಾಡ್ಲಿಕ್ಕಂದ್ರೆ ನಿಮ್ಗೊಬ್ಬರು ಫ್ರೆಂಡ್ ಬೇಕೇ ಬೇಕು. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ 500 ಇದ್ದಿದ್ದು 1000 ಆಗುತ್ತೆ ಅದು. ಸೊ ಸೆಲ್ಫಿಶ್ನೆಸ್ಸು ಏನಂತಂದರೆ ಬೇಡ, ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದ್ದರೆ ಹೆಲ್ಪ್ ಆಗುತ್ತೆ. ನಾನು ಇವಾಗಲಾದರೂ ಹೇಳ್ತಿದ್ದೀನಿ, ಇಂಟಿಗ್ರೇಟೆಡ್ ಅಪ್ರೋಚ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನೀವು ಹಿಂಗೆ ಏನೋ ಓದ್ಬಿಟ್ರಿ, ಇವಾಗ MSP 14 ಬೆಳೆಗಳಿಗೆ ಅನೌನ್ಸ್ ಮಾಡಿದ್ರು ಅಲ್ಲಿಗೆ ಬಿಟ್ಟರೆ ಅಲ್ಲ. ನೀವು ಹೇಳ್ತಿದ್ದೀನಿ 22 ಕ್ರಾಪ್ಸದ್ದು ನೀವು ಏನಂತಂದರೆ ಗೊತ್ತಿರಬೇಕು ನಿಮ್ಗೆ 22 ಯಾವ ಕ್ರಾಪ್ಸಿಗೆ ಕೊಡ್ತಾರೆ ಅಂತೇಳಿ. ಕ್ವಶನ್ಸ್ ಆಗಿದೆ ಯಾವ್ಯಾವ ಕ್ರಾಪ್ಸಿಗೆ ಕೊಡ್ತಾರೆ ಅಂತೇಳಿ ಅಲ್ಲಿ ಆಪ್ಷನಲ್ಲಿ ಕೊಟ್ಟಾಗ ಅದು ನೀವು ಡೈಲಿ ಅದನ್ನು ನೋಡ್ಕೊಂಡಿರಲಿಲ್ಲ ಅಂತಂದರೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅದು. ಓಕೆ, ಸೊ ನಿಮ್ಗೆ ಎಷ್ಟಾಗುತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಇದು ಕ್ಲಾಸ್ ನಿಮ್ಗೆ ಯೂಸ್ಫುಲ್ ಆಗ್ತಿದ್ದಾನೆ ಇಲ್ವಾ ಅಂತೇಳಿ ಅಂತಾದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾಕಂತಂದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರೋದಕ್ಕೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.